ಈ ದೇಶದಲ್ಲಿ ಬಿಲಿಯನಿಯರ್ಗಳು ಇನ್ನಷ್ಟು ಹೆಚ್ಚಾಗಬೇಕಾ? ಬಿಲಿಯನಿಯರ್ಗಳು ಹೆಚ್ಚಿದಷ್ಟು ಈ ದೇಶದ ಬಡ ಮಧ್ಯಮ ವರ್ಗಕ್ಕೆ ಲಾಭ ಆಗುತ್ತಾ? 2021 ಹೋಲಿಕೆ ಮಾಡಿದ್ರೆ 2023ರಲ್ಲಿ ಆದಾಯ ಅಸಮಾನತೆಯಲ್ಲಿನ ಕುಸಿತ ಭಾರತದ ಪಾಲಿಗೆ ನಿಜವಾಗಿಯೂ ಮಹತ್ವದಾಗಲಿದೆಯಾ? ಈ ಕುಸಿತದ ಪ್ರಯೋಜನಗಳು ದೇಶದ ಕಡಿಮೆ ಆದಾಯದ ವರ್ಗಗಳನ್ನು ಮುಟ್ಟುತ್ತಾ? ಆದಾಯ ಅಸಮಾನತೆಯಲ್ಲಿನ ಕುಸಿತ ನಿಜವಾದ ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುತ್ತಾ ಅಥವಾ ಅದು ಕೇವಲ ಅಂಕಿಅಂಶಗಳ ಭ್ರಮೇನ? ಲಕ್ಷಾಂತರ ಜನರು ಇನ್ನೂ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಡ್ತಾ ಇರುವಾಗ ಭಾರತ ಈ ಕುಸಿತವನ್ನು ಸಂಭ್ರಮಿಸುವಂತಹ ಸ್ಥಿತಿ ಇದೆನಾ? ಭಾರತ ಇನ್ನೂ ಮಿಲಿಯನಿಯರ್ಗಳನ್ನೇ ಸೃಷ್ಟಿ ಮಾಡಬೇಕಾ ಅಥವಾ ಮಧ್ಯಮ ಮತ್ತು ಕಡಿಮೆ ಆದಾಯದ ವರ್ಗಗಳ ಉನ್ನತಿಯ ಕಡೆಗೆ ಗಮನ ಹರಿಸಬೇಕಾ? ಈ ಆದಾಯ ಅಸಮಾನತೆ ಕುಸಿತ ಆನೆಯನ್ನ ಕಚ್ಚುವಂತ ಇರಬೇಕು ಸಮಾನ. ವಾಸ್ತವದಲ್ಲಿ ಇದು ಎಷ್ಟು ಮಹತ್ವದ್ದಾಗಿದೆ? ಮೋದಿ ಸರ್ಕಾರ ಯಾವುದಾದೊಂದು ವರದಿಯಲ್ಲಿ ಆರ್ಥಿಕತೆಯ ಬಗ್ಗೆ ಒಂದೆರಡು ವಿಷಯ ಬಂದ್ರೆ ಸಾಕು, ಇಡೀ ದೇಶನೇ ಉದ್ಧಾರ ಆಗೋಯ್ತು ಅನ್ನೋ ಹಾಗೆ ಅದನ್ನ ಪ್ರಚಾರ ಮಾಡುತ್ತೆ. ಆದ್ರೆ ಸಮಗ್ರ ಚಿತ್ರಣ ನೋಡುವಾಗ ಕಾಣುವಂತ ಕಠೋರ ವಾಸ್ತವಗಳು ಏನೇನು, ಅದನ್ನು ಹೇಗೆ ಸರ್ಕಾರ ಮುಚ್ಚಿಡ್ತಾ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಬರೀ ಬಿಲಿಯನರ್ಗಳು ಜಾಸ್ತಿ ಆಗ್ತಾ ಹೋದ್ರೆ ದೇಶದ ಜನಸಾಮಾನ್ಯರಿಗೆ ಏನಾದರೂ ಪ್ರಯೋಜನ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ದೇಶದ ಆದಾಯ ಅಸಮಾನತೆಯಲ್ಲಿ ಕೊಂಚ ಕುಸಿತ ಕಂಡಿದೆ. 2021 ಹೋಲಿಕೆ ಮಾಡಿದ್ರೆ 2023ರಲ್ಲಿ ಈ ಆದಾಯ ಅಸಮಾನತೆ ಕುಸಿತ ಕಂಡಿರೋದು ನಿಜಕ್ಕೂ ಒಳ್ಳೆಯ ಸೂಚನೆನೇ. ಆದಾಯ ಅಸಮಾನತೆ ಹೇಗೆ ನಮ್ಮ ಸಮಾಜಕ್ಕೆ ಘಾತುಕಕಾರಿ ಅನ್ನೋದನ್ನ ನೋಡಿದ್ರೆ ಈಗಿನ ಈ ಅಸಮಾನತೆ ಕುಸಿತದ ಮಹತ್ವವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಪೀಪಲ್ ರಿಸರ್ಚ್ ಆನ್ ಇಂಡಿಯಾಸ್ ಕನ್ಸ್ಯೂಮರ್ ಎಕಾನಮಿ ಅಂದ್ರೆ PRIC ಮತ್ತು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಂದ್ರೆ NCAER ಅನ್ನುವಂಥ ಎರಡು ಸಂಸ್ಥೆಗಳು ಸಿದ್ಧಪಡಿಸಿದಂಥ ಅಂಕಿಅಂಶಗಳು ಈ ಆದಾಯ ಅಸಮಾನತೆಯನ್ನು ತೋರಿಸಿವೆ. ಆರ್ಥಿಕ ಪರಿಭಾಷೆಯಲ್ಲಿ ಇದನ್ನ ಜೀನಿ ಕೋಎಫಿಷಿಯೆಂಟ್ ಅಂತ ಹೇಳಲಾಗುತ್ತೆ. ಹಾಗಂದ್ರೆ ಜನಸಂಖ್ಯೆಯಲ್ಲಿನ ಆದಾಯ ಅಸಮಾನತೆಯ ಸಂಖ್ಯಾಶಾಸ್ತ್ರೀಯ ಮಾಪನ ಇದು. 2021 ಹೋಲಿಕೆ ಮಾಡಿದ್ರೆ ಈ ಜೀನಿ ಕೋಎಫಿಷಿಯೆಂಟ್ 2023ರಲ್ಲಿ ಕುಸಿತ ಆಗಿದೆ. ಅಂದ್ರೆ ಆದಾಯ ಅಸಮಾನತೆಯಲ್ಲಿ ಕುಸಿತ ಆಗಿದೆ. ನರೇಗಾವನ್ನ UPA ವೈಫಲ್ಯದ ಮಹಾ ಸ್ಮಾರಕ ಅಂತ ಕರೆದಿದ್ರು ಪ್ರಧಾನಿ ಮೋದಿ. ಕರೋನಾ ಅವಧಿಯಲ್ಲೂ ಈಗಲೂ ಬಡವರ ಪಾಲಿಗೆ ಆಸರೆಯಾಗುಳಿದಿದ್ದು ಮೋದಿ ಸರ್ಕಾರ ಕೂಡ ಅವಲಂಬಿಸಿದ್ದು ಇದನ್ನೇ. ಇದು ಬಡವರು ಮತ್ತೆ ಶ್ರೀಮಂತರ ನಡುವಿನ ಅಂತರವನ್ನ ಸಣ್ಣ ಪ್ರಮಾಣದಲ್ಲಿ ತಗ್ಗಿಸೋಕೆ ಕಾರಣ ಆಗಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಇದಿಷ್ಟೇ ಸಾಕಾ ಅಥವಾ ಇದೇನೇನು ಸಾಲೋದಿಲ್ವಾ ಅನ್ನೋದು. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ 2022-23 ವರ್ಷದಲ್ಲಿ ಭಾರತದಲ್ಲಿ ಅಗ್ರಸ್ಥಾನದ 1% ಜನರ ಆದಾಯ ದೇಶದ ಸಂಪತ್ತಿನ 40.1% ಕೆಳಗಿನ 50% ಜನರ ಆದಾಯ ದೇಶದ ಸಂಪತ್ತಿನ 6.4% ಅಂದ್ರೆ ಅಸಮಾನತೆ ಯಂತ್ರ ಬಹಳ ದೊಡ್ಡದಾಗಿದೆ. ಹೀಗಿರುವಾಗ ಸಣ್ಣ ಪ್ರಮಾಣದಲ್ಲಿ ಆದಾಯ ಅಸಮಾನತೆಯಲ್ಲಿ ಕುಸಿತ ಕಂಡಿರೋದು ಏನೇನೂ ಸಾಲೋದಿಲ್ಲ. ಅದೇ ಅವಧಿಯಲ್ಲಿನ ಆದಾಯ ಅಸಮಾನತೆಯನ್ನು ಕೂಡ ನಾವು ನೋಡೋದಾದ್ರೆ ಅಗ್ರಸ್ಥಾನದ 1% ಜನರ ಆದಾಯದ ಪಾಲು 22.6 ಇತ್ತು. ಕೆಳಗಿನ 50% ಜನರ ಆದಾಯದ ಪಾಲು 15% ಇತ್ತು. ಅಂದ್ರೆ ಈ ಅಂತರವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇಶದ ಅಗ್ರಸ್ಥಾನದಲ್ಲಿನ ಬರೀ 1% ಮಂದಿಯ ಆದಾಯ ದೇಶದ ಒಟ್ಟು ಆದಾಯದ 22.6 ಇದ್ದಾಗ ದೇಶದ ಅರ್ಧಕ್ಕರ್ಧ ಜನರ ಆದಾಯ ಒಟ್ಟು ಆದಾಯದಲ್ಲಿ 15% ಮಾತ್ರ ಇತ್ತು. ಹೀಗಿರುವಾಗ ಈಗ ಆದಾಯದ ಅಸಮಾನತೆ 0.528ರಿಂದ 0.410 ಇಳಿದಿರೋದ್ರಿಂದ ಅಂಥ ಯಾವುದೇ ವ್ಯತ್ಯಾಸವಾದ ಹಾಗೆ ಇಲ್ಲಿ ಕಾಣಿಸೋದಿಲ್ಲ. ದೇಶದ ಆದಾಯ ಮತ್ತೆ ಸಂಪತ್ತಿನ ಬಹುಪಾಲು ಅತಿ ಸಣ್ಣ ಪ್ರತಿಶತ ಜನರ ಕೈಯಲ್ಲಿ ಉಳಿದು ಹೋದಾಗ ಸರ್ಕಾರದಿಂದ ಹಿಡಿದು ನ್ಯಾಯದವರೆಗೆ ಎಲ್ಲಾನು ಆ ಅತಿ ಸಣ್ಣ ಅಂದ್ರೆ 1% ಪ್ರಮಾಣದ ಜನರ ಕಡೆಗೇನೆ ವಾಲುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಅವರು ಕಾನೂನು ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಶ್ರೀಮಂತರು ಮತ್ತೆ ಪ್ರಭಾವಿ ಜನರ ಪರವಾಗಿ ತಿರುಗುತ್ತೆ ಅಂತ ಹೇಳಿರೋದನ್ನ ಗಮನಿಸಬೇಕು. ಶ್ರೀಮಂತರ ವಿಷಯದಲ್ಲಾದ್ರೆ ಎಲ್ಲಾನು ಬಹಳ ವೇಗದಲ್ಲಿ ನಡೆದು ಹೋಗ್ಬಿಡುತ್ತೆ. ಶ್ರೀಮಂತ ವ್ಯಕ್ತಿ ಜೈಲು ಪಾಲಾದ್ರೆ ಆತನ ಕೇಸ್ ವಿಚಾರಣೆ ಮತ್ತೆ ಮೇಲಿನ ಕೋರ್ಟ್ಗಳಲ್ಲಿ ನಡೆಯುತ್ತೆ. ಆದ್ರೆ ಬಡವರ ವಿಷಯದಲ್ಲಿ ಹೀಗಾಗೋದಿಲ್ಲ. ಬಡವರಿಗೂ ಘನತೆಯಿಂದ ಬದುಕುವಂತ ಹಕ್ಕಿದೆ. ನ್ಯಾಯಾಂಗ ಅವರಿಗೆ ನೆರವಾಗಬೇಕಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದು ವಿಚಾರ ಅಂತೂ ಸ್ಪಷ್ಟ, ಆದಾಯದಲ್ಲಿನ ಅಸಮಾನತೆ ಅನ್ನೋದು ಬದುಕಿನ ಎಲ್ಲದರಲ್ಲಿಯೂ ಅಸಮಾನತೆ ಕಾರಣ ಆಗುತ್ತೆ. ಅಂದ್ರೆ ಉದಾಹರಣೆಗೆ ಶ್ರೀಮಂತರು ಪಡೆಯುವಂಥ ಯಾವುದೇ ಸವಲತ್ತುಗಳನ್ನ ಸಾಮಾನ್ಯ ಜನರು ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಈ ಅಗಾಧ ಅಸಮಾನತೆ ಅನ್ನೋದು ಎರಡು ಪ್ರತ್ಯೇಕ ಜಗತ್ತುಗಳನ್ನು ಸೃಷ್ಟಿ ಮಾಡಿದೆ. ಅದು ಅಂತ ಅಂದ್ರೆ ಒಂದು ಶ್ರೀಮಂತರ ಜಗತ್ತು, ಒಂದು ಬಡವರ ಜಗತ್ತು. ಕಾನೂನು ಕೂಡ ಶ್ರೀಮಂತರನ್ನೇ ಒಂದು ರೀತಿಯಿಂದ ನಡೆಸ್ಕೊಳ್ಳುತ್ತೆ ಮತ್ತದು ಬಡವರನ್ನ ನೋಡುವಂಥ ರೀತಿನೇ ಬೇರೆ. ಬಡವರು ಅಮಾಯಕರು ವಿಚಾರಣೆನೇ ಇಲ್ಲದೆ ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಆದ್ರೆ ಶ್ರೀಮಂತರು ಆ ರೀತಿ ವಿಚಾರಣೆನೇ ಇಲ್ಲದೆ ಬಂಧನದಲ್ಲಿರುವಂತಹ ಉದಾಹರಣೆಗಳೇನಾದ್ರೂ ಇವೆಯಾ? ಶ್ರೀಮಂತರ ಹಾಗೇನೆ ಬಡವರು ಕೂಡ ಈ ದೇಶದ ನಾಗರಿಕರೇ ಆಗಿದ್ದಾರೆ.
ಆದರೆ ಸರ್ಕಾರ ಶ್ರೀಮಂತರನ್ನ ಉಪಚರಿಸುವಂಥ ರೀತಿನೇ ವಿಭಿನ್ನವಾಗಿರುತ್ತೆ. ಬಡ ಜನರ ಪಾಲಿಗೆ ಯಾವತ್ತೂ ಕೂಡ ಅಂಥ ಗೌರವ ಸಿಗೋದಿಲ್ಲ. ಇದು ವಾಸ್ತವ ಮತ್ತು ಇದು ಆದಾಯದ ಅಸಮಾನತೆಯಿಂದ ಏನೇನಾಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ. ಸಂಪತ್ತಿನ ಸೃಷ್ಟಿಕರ್ತರ ವಿರುದ್ಧ ಸರ್ಕಾರ ಇರಬೇಕು ಅನ್ನೋದು ಈಗ ಇದರರ್ಥ ಅಲ್ಲ. ಆದರೆ ಅಪಾಯ ಇರೋದು ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ಅದಾನಿ ಅಂಬಾನಿಗಳಿಲ್ಲ. ಬದಲಾಗಿ ಸಂಪತ್ತೆಲ್ಲ ಒಬ್ಬ ಅದಾನಿ ಒಬ್ಬ ಅಂಬಾನಿ ಕೈಯಲ್ಲಿ ಉಳಿದು ಬಿಟ್ಟಿದೆ ಅನ್ನೋದು. ಸಾವಿರಾರು ಮಂದಿಯ ಕೈಯಲ್ಲಿ ಸಂಪತ್ತಿನ ಹಂಚಿಕೆ ಆಗಿದ್ರೆ ಎಲ್ಲನೂ ಸಮತೂಗೋದಿಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮಲ್ಲಿನ ಸ್ಥಿತಿ ಹಾಗಿಲ್ಲ ಅನ್ನೋದೇ ಎಲ್ಲ ಸಮಸ್ಯೆಗಳ ಮೂಲ. ಈಗ ಮಿಲಿಯನಿಯರ್ಗಳ ಸಂಖ್ಯೆ ಹೆಚ್ಚೋದು ಅಗತ್ಯ ಇದೆ. ಅವರೆಲ್ಲರೂ ಕೂಡ ಉದ್ಯೋಗ ಸೃಷ್ಟಿ ಮಾಡೋದು ಅಗತ್ಯ ಇದೆ. ಆಗ ಸಂಪತ್ತಿನ ಮೇಲಿನ ಏಕಸ್ವಾಮ್ಯ ಇಲ್ಲವಾಗಿ ಬಡವರು ಮತ್ತು ಕಡಿಮೆ ಆದಾಯದ ವರ್ಗಗಳು ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ತಕ್ಕಡಿ ಸಮತೂಗುವಂಥ ಹಂತವನ್ನು ಕೂಡ ಕಾಣೋದಕ್ಕೆ ಆಗಲೇ ಸಾಧ್ಯ ಆಗೋದು. ಉದ್ಯೋಗಗಳು ಹೆಚ್ಚಾದರೆ ಆದಾಯ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾದಾಗ ಅದು ಆದಾಯ ಅಸಮಾನತೆಯನ್ನು ತಗ್ಗಿಸುವಂಥ ಒಂದು ಸೇತುವೆ ಆಗುತ್ತೆ. ಉದ್ಯೋಗಗಳ ಮೂಲಕ ಬಡವರು ಆದಾಯ ಹೆಚ್ಚಿಸಿಕೊಳ್ಳೋ ಮೂಲಕ, ಆಸ್ತಿ ಗಳಿಕೆ ಮಾಡೋ ಮೂಲಕ ಆದಾಯ ಅಸಮಾನತೆ ತಗ್ಗುತ್ತೆ. ಆದರೆ 1, 2 ಅಥವಾ 3 ಇಷ್ಟೇ ಕಾರ್ಪೊರೇಟ್ ಹೌಸ್ಗಳ ಮೇಲೇ ಸರ್ಕಾರದ ಗಮನ ಎಲ್ಲ ಕೇಂದ್ರೀಕೃತವಾದರೆ, ಅವರನ್ನು ಉಪಚರಿಸೋದೇ ಸರ್ಕಾರದ ಕೆಲಸ ಆಗಿಬಿಟ್ರೆ ಆದಾಯ ಅಸಮಾನತೆ ತಗ್ಗೋದಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸ್ಥಿತಿಯನ್ನು ಮೀರಿ ಹೋಗುವಂತ ಆಗೋದಕ್ಕೆ ದೇಶ ನೂರಾರು ಸಾವಿರಾರು ಬಿಲಿಯನರ್ಗಳನ್ನು ಕಾಣಬಲ್ಲಂಥ ದಿನಗಳು ಬರಬಲ್ವಾ? ಬಡವರು ಮತ್ತು ಶ್ರೀಮಂತರಿಗೆ ಹತ್ತಿರವಾಗುವಂಥ ದಿನಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆಯಾ? ಸದ್ಯಕ್ಕೆ ಇದು ಪ್ರಶ್ನೆ ಮಾತ್ರ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.